ವೈಕುಂಠ ಏಕಾದಶಿಯ ಪ್ರಯುಕ್ತ ಬ್ರಹ್ಮಾಂಡ ದರ್ಶನದಲ್ಲಿ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ಆದಿರಂಗನ ದರ್ಶನವನ್ನು ಮಾಡಿದೆವು. ಈ ಸಂಚಿಕೆಯಲ್ಲಿ ಮಧ್ಯರಂಗನಾದಂತಹ ಶಿವನ ಸಮುದ್ರದಲ್ಲಿ ನೆಲೆಸಿರುವಂತಹ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡೋಣ. ಈ ದೇವಾಲಯವು ಶಿವನ ಸಮುದ್ರದಲ್ಲಿದ್ದು ಕೊಳ್ಳೇಗಾಲದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಬೆಳಕವಾಡಿಯ ಸಮೀಪದಲ್ಲಿ ಇದೆ. ಇದು ಅತ್ಯಂತ ಸುಂದರವಾದ ವದನವನ್ನು ಹೊಂದಿರುವುದರಿಂದ ಮೋಹನರಂಗನೆಂದು, ಇಡೀ ಜಗತ್ತಿನಲ್ಲಿಯೇ ಸುಂದರವಾಗಿರುವುದರಿಂದ ಜಗನ್ಮೋಹನ ರಂಗನೆಂದು ಈತನನ್ನು ಕರೆಯುತ್ತಾರೆ. ಇದು 4 ಯುಗಗಳಲ್ಲಿಯೂ ಪೂಜಿಸಿರುವ ಪ್ರತೀತಿ ಇದೆ. ಹಿಂದೆ ದೇವೇಂದ್ರನು ವಿಶ್ವಕರ್ಮನಿಗೆ ಹೇಳಿ ಈ ವಿಗ್ರಹವನ್ನು ನಿರ್ಮಿಸಿ ಅರ್ಚಿಸುತ್ತಿದ್ದನು. ಕಾಲಾನುಕ್ರಮದಲ್ಲಿ ಕಾವೇರಿ ಮಾತೆಯು ಉಕ್ಕಿ ಹರಿದು ಈ ವಿಗ್ರಹವು ಮುಳುಗುವ ಸ್ಥಿತಿಗೆ ಬಂದಾಗ ದೇವೇಂದ್ರನು ಕೋಪದಿಂದ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿ ಕಾವೇರಿ ನದಿಯನ್ನು ಇಬ್ಬಾಗಗೊಳಿಸಿದನು. ಅದು ಗಗನಚುಕ್ಕಿ ಹಾಗೂ ಭರಚುಕ್ಕಿಯಾಗಿ ಇಬ್ಬಾಗಗೊಂಡು ಈ ಸ್ಥಳವು ದ್ವೀಪವಾಗಿ ರೂಪುಗೊಂಡಿತೆಂದು ಪೌರಾಣಿಕ ಹಿನ್ನೆಲೆಯಿದೆ. ಈ ಕ್ಷೇತ್ರದಲ್ಲಿ ಸಪ್ತರ್ಷಿಗಳು ನೆಲೆಸಿರುವುದರಿಂದ ಸಪ್ತರ್ಷಿಗಳ ಕ್ಷೇತ್ರವೆಂದೂ ಸಹ ಇದನ್ನು ಕರೆಯುತ್ತಾರೆ. ಈಗಲೂ ಭರಚುಕ್ಕಿಯಲ್ಲಿ ಸಪ್ತಋಷಿಗಳು ನೆಲೆಸಿದ್ದು ಪೂಜೆ, ಹೋಮ ಹವನವನ್ನು ಮಾಡುತ್ತಾರೆಂದು ನಂಬಿಕೆ ಇದೆ. ಒಮ್ಮೆ ಶಿವಪಾರ್ವತಿಯರು ಈ ಕ್ಷೇತ್ರವನ್ನು ದರ್ಶಿಸಿ ಶಿವನು ಈ ಸುಂದರವಾದ ಕಾವೇರಿ ನದಿಯನ್ನು ನೋಡಿ ಸಮುದ್ರವೆಂದು ಕರೆದಿದ್ದರಿಂದ ಈ ಸ್ಥಳಕ್ಕೆ ಶಿವನ ಸಮುದ್ರವೆಂದು ಹೆಸರು ಬಂತು. ಶ್ರೀರಾಮನೂ ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದನೆಂದು ಪ್ರತೀತಿ ಇದೆ ಹಾಗೂ ಆಚಾರ್ಯತ್ರಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿರುತ್ತಾರೆಂದು ಇತಿಹಾಸವಿದೆ. ಈ ವಿಗ್ರಹವು ಕೃಷ್ಣವರ್ಣದ್ದಾಗಿರುವುದರಿಂದ ದಾಸರು ಕಸ್ತೂರಿ ರಂಗನಾಥನೆಂದು ಈತನನ್ನು ಹಾಡಿ ಹೊಗಳಿದ್ದಾರೆ. ಹೀಗೆ ಈ ಜಗನ್ಮೋಹನ ರಂಗನಾಥ ಅಥವಾ ಕಸ್ತೂರಿ ರಂಗನಾಥನ ದೇವಾಲಯದ ಪ್ರಾಕಾರದಲ್ಲಿ ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ರಂಗಮಂಟಪಗಳು ಇವೆ. ಗರ್ಭಗೃಹದಲ್ಲಿ ಹೊಯ್ಸಳ ಶೈಲಿಯ ಅನಂತಶಯನ ರಂಗನಾಥನ ಶಿಲ್ಪವಿದ್ದು ಇವನನ್ನು ಶ್ರೀಪಾದರಾಯರೂ ಸೇರಿದಂತೆ ಅನೇಕ ಹರಿದಾಸರು ಕಸ್ತೂರಿ ರಂಗನೆಂದೇ ತಮ್ಮ ಪದಗಳಲ್ಲಿ ಭಜಿಸಿದ್ದಾರೆ. ಗರ್ಭಗೃಹದಲ್ಲಿ ದ್ವಾರಪಾಲಕರಿದ್ದು ಬಾಗಿಲ ಚೌಕಟ್ಟು ಆಕರ್ಷಕವಾಗಿದೆ. ನವರಂಗದ ಕಿರುಗುಡಿಯೊಂದರಲ್ಲಿ ರಾಮಾನುಜ ಹಾಗೂ ಆಳ್ವಾರರ ಶಿಲ್ಪಗಳಿವೆ. ಮುಖಮಂಟಪ ಕಂಬಗಳು ಉತ್ಕೃಷ್ಟ ಉಬ್ಬು ಶಿಲ್ಪ ಕೆತ್ತನೆಗಳಿಂದ ಕಂಗೊಳಿಸುತ್ತಿವೆ. ಮುಖಮಂಟಪಕ್ಕೆ ಎದುರಾಗಿ ಗರುಡಗಂಬವಿದೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಈ ವಿಗ್ರಹದ 60 ಅಡಿಗಳ ಕೆಳಗೆ ಅಮೃತ ಕುಂಭವಿದೆ. ಶ್ರೀರಂಗಪಟ್ಟಣದಲ್ಲಿನ ಶ್ರೀರಂಗನಾಥ ಸ್ವಾಮಿಯು ನಿದ್ರಾವಸ್ಥೆಯಿಂದ ಏಳುವ ಭಂಗಿಯಲ್ಲಿದ್ದರೆ, ಮಧ್ಯರಂಗನು ಪ್ರಳಯ ಕಾಲದ ನಂತರ ಅಮೃತದಿಂದ ಈ ಪ್ರಪಂಚಕ್ಕೆ ಮತ್ತೆ ಶಕ್ತಿಯನ್ನು ತುಂಬುವಂತಹ ಅಮೃತ ಕುಂಭವನ್ನು ಹೊಂದಿರುವುದೆಂಬ ನಂಬಿಕೆ ಇದೆ. ಈ ಅಮೃತ ಕುಂಭವು ವಿಗ್ರಹದ 60 ಅಡಿಗಳ ಕೆಳಗೆ ಇದೆ ಎಂದು ನಂಬಲಾಗಿದೆ. ಹೀಗಾಗಿ ಆದಿರಂಗನನ್ನು ಬಾಲ್ಯದ ಸ್ವರೂಪವೆಂದು, ಮಧ್ಯರಂಗನನ್ನು ಯೌವನದ ಸ್ವರೂಪವೆಂದು ಹಿರಿಯರು ನಂಬಿದ್ದಾರೆ. ಪ್ರಸ್ತುತ ಈ ದೇವಾಲಯವು ಗಂಗರ ಕಾಲದಲ್ಲಿ ನಿರ್ಮಿತವಾಗಿದ್ದು ಅನಂತರ
ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ಅರಸರು, ಉಮ್ಮತ್ತೂರಿನ ಪಾಳೆಗಾರರು ಈ ದೇವಾಲಯಕ್ಕೆ ಅನಂತ ಕೊಡುಗೆಗಳನ್ನು ನೀಡಿ ಜೀರ್ಣೋದ್ಧಾರವನ್ನು ಮಾಡಿರುತ್ತಾರೆಂದು ದಾಖಲೆಗಳು ಲಭ್ಯವಾಗಿದೆ. ಇಂತಹ ಮನಮೋಹನ ರಂಗನನ್ನು ದರ್ಶಿಸಿ ಮೋಕ್ಷಸಿದ್ಧಿಗೆ ಬ್ರಹ್ಮಾಂಡ ದರ್ಶನವನ್ನು ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಅಂತ್ಯರಂಗನಾದ ಶ್ರೀರಂಗಂನಲ್ಲಿನ ಶ್ರೀರಂಗನಾಥ ಸ್ವಾಮಿಯನ್ನು ದರ್ಶಿಸೋಣ. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2:30 ಊಟದ ವ್ಯವಸ್ಥೆ ಇರುತ್ತದೆ. ಮುಂದಿನ ಭಾಗ ತಪ್ಪದೇ ವೀಕ್ಷಿಸಿ.